ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ಯಾಂಡಲ್ವುಡ್ನಲ್ಲಿ ಕಳೆದ 30 ವರ್ಷಗಳಿಂದ ಸಕ್ರಿಯವಾಗಿರ್ತಕ್ಕಂತಹ ನಟ ಹರೀಶ್ ರಾಯ್ ಅವರು ಇವತ್ತು ಸಾವನ್ನಪ್ಪಿರ್ತಕ್ಕಂತಹದ್ದು. ಸೊ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದಷ್ಟೇ ಇವರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಎಂಬುದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪ್ರಚಾರವನ್ನು ಕೂಡ ಪಡೆದುಕೊಂಡಿತ್ತು. ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಒಬ್ಬರು ವಿಡಿಯೋವನ್ನು ಕೂಡ ಮಾಡಿದರೆ ಅದಾದ ಬಳಿಕ ಸಾಕಷ್ಟು ಜನ ಇವರ ಬೆಂಬಲಕ್ಕೆ ನಿಂತ್ಕೊಂಡು ಬಿಟ್ಟರು. ಹಣ ಸಹಾಯದಿಂದ ಹಿಡಿದು ಏನು ಸಹಾಯ ಬೇಕೋ ಎಲ್ಲವನ್ನ ಕೂಡ ನಾವು ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಸಾಕಷ್ಟು ಜನ ನಟ ನಟಿಯರು ಜೊತೆಗೆ ಸಾಕಷ್ಟು ಜನ ಪ್ರೇಕ್ಷಕರು ಅಂದರೆ ಇವರ ಅಭಿಮಾನಿಗಳು ಎಂಥವರೆಲ್ಲರೂ ಕೂಡ ಇವರ ಬೆನ್ನಿಗೆ ನಿಂತ್ಕೊಂಡ್ಬಿಟ್ರು. ಆದರೆ ವಿಪರ್ಯಾಸ ಏನು ಅಂತಂದರೆ ಇದ್ದಾಗ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಆಗಿರಲಿಲ್ಲ. ಬದಲಿಗೆ ಅವರು ಆರೋಗ್ಯ ಕೈ ಮೀರಿ ಹೋದ ನಂತರ ಸಾಕಷ್ಟು ಜನ ಬಂದು ನಿಂತ್ಕೊಂಡು ಬಿಟ್ಟರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಹರೀಶ್ ರಾಯ್ ಒಬ್ಬ ಕಳ್ಳನಟನಲ್ಲದೆ ಇವರ ಮೇಲೆಯೂ ಕೂಡ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಕೂಡ ಇತ್ತು. ಆ ಒಂದು ಕೇಸ್ನಿಂದ ಯಾವ ರೀತಿಯಾಗಿ ಹೊರಗಡೆ ಬಂದರು, ಇವರಿಗೆ ಈಗ ಈ ಚಿಕಿತ್ಸೆಯ ಅವಶ್ಯಕತೆ ಇತ್ತಾ, ಆ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಏನೇನೆಲ್ಲ ತೊಂದರೆಗಳಾದವು, ಈ ಚಿಕಿತ್ಸೆ ಫಲಕಾರಿ ಯಾಕೆ ಆಗಲಿಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಂದ ಹಾಗೆ ಒಂದು ವಿಶೇಷ ಸೂಚನೆ ಏನು ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಖಳನಾಯಕ ನಟ ಅಥವಾ ಒಂದು ಕಲಾವಿದ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇವರು ಬದುಕಿನ ಹಾದಿ ಹೇಗಿತ್ತು, ಅದೇ ರೀತಿಯಾಗಿ ಏನೇನೆಲ್ಲ ಆಗಿತ್ತು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಹಾಗಾಗಿ ಸಂಪೂರ್ಣವಾಗಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆರಂಭದಲ್ಲಿ ಇವರ ಚಿಕಿತ್ಸೆಗೆ ಫಲಕಾರಿಯಾಗದೆ ಸಾವನ್ನಪ್ಪೋದಕ್ಕೆ ಏನೆಲ್ಲ ಕಾರಣ ಇತ್ತು ಎಂಬುದನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಓಂ ಸಿನಿಮಾದ ಡಾನ್ ರಾಯ್ ಪಾತ್ರದಿಂದ ಹಿಡಿದು KGF ಚಾಚಾ ಪಾತ್ರದ ತನಕ ಹರೀಶ್ ರಾಯ್ ಕನ್ನಡ ಚಿತ್ರರಂಗದಲ್ಲಿ ವಿವಿಧ ರೀತಿಯ ರೋಲ್ಗಳಲ್ಲಿ ಮಿಂಚಿರ್ತಕ್ಕಂತಹ ವ್ಯಕ್ತಿ. ಅದೇ ರೀತಿಯಾಗಿ ಪೋಷಕ ಪಾತ್ರ, ವಿಲನ್, ಹೀಗೆ ಹರೀಶ್ ರಾಯ್ ತಮ್ಮದೇ ಆದಂತಹ ಒಂದು ಇಮೇಜ್ ಬಿಲ್ಡ್ ಮಾಡಿಕೊಂಡಿರ್ತಕ್ಕಂತಹ ವ್ಯಕ್ತಿ. ಸತತ 30 ವರ್ಷಗಳಿಂದನೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವಾಗಲೂ ಆಕ್ಟಿವ್ ಆಗಿ ಇರತಕ್ಕಂತಹ ವ್ಯಕ್ತಿ. ಇಂತಹ ಜನಪ್ರಿಯ ನಟ ಆಗಿರ್ತಕ್ಕಂತಹ ಈ ಹರೀಶ್ ರಾಯ್ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ಇಂತಹ ಜನಪ್ರಿಯ ನಟ ಆಗಿರ್ತಕ್ಕಂತಹ ವ್ಯಕ್ತಿ ಚಿಕಿತ್ಸೆಗೆ ಫಲಕಾರಿಯಾಗದೆ ಅಥವಾ ಚಿಕಿತ್ಸೆಗೆ ದೇಹ ಸ್ಪಂದನೆಯನ್ನು ನೀಡದ ಕಾರಣದಿಂದಾಗಿ ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಹಿಡಿದಿದ್ದಾರೆ. ಕೆಲವು ವರ್ಷಗಳಿಂದ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಹರೀಶ್ ರಾಯ್ ಅದರಿಂದ ಹೋರಾಟವನ್ನು ಮಾಡಲು ವಿಫಲರಾಗಿ ಸಾವನ್ನಪ್ಪಿದ್ದಾರೆ. ಥೈರಾಯ್ಡ್ ಕ್ಯಾನ್ಸರ್ಗಾಗಿ ಹರೀಶ್ ರಾಯ್ ಚಿಕಿತ್ಸೆ ಪಡೆಯುತ್ತಿದ್ದರು. ಇದಕ್ಕಾಗಿ ಹಣ ಸಹಾಯವನ್ನು ಕೂಡ ಜನರಿಂದ ಕೇಳಿದ್ದರು. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಶಿವಣ್ಣ, ಧ್ರುವ ಸರ್ಜಾ ಸೇರಿದಂತೆ ಅನೇಕರು ಧನ ಸಹಾಯವನ್ನು ಕೂಡ ಮಾಡಿದ್ದರು. ಅವರಿಗೆ ದುಬಾರಿ ಬೆಲೆಯ 17 ಇಂಜೆಕ್ಷನ್ಗಳ ಅವಶ್ಯಕತೆ ಇತ್ತು. ಅದಕ್ಕಾಗಿ ಇವರಿಗೆ ಸುಮಾರು 70 ಲಕ್ಷಕ್ಕೂ ಅಧಿಕ ರೂಪಾಯಿ ಅಗತ್ಯವೂ ಕೂಡ ಇತ್ತು. ಒಂದು ಇಂಜೆಕ್ಷನ್ನ ಬೆಲೆ 3.50 ಲಕ್ಷ ರೂಪಾಯಿ ಆಗಿರೋದ್ರಿಂದ ಅದಕ್ಕೆ ಸಾಕಷ್ಟು ದುಡ್ಡನ್ನು ಹೊಂದಿಸಬೇಕು ಅದಕ್ಕೆ ಸಾಕಷ್ಟು ದುಡ್ಡು ಬೇಕಾಗಿತ್ತು. ಹಾಗಾಗಿ ಸಹಾಯವನ್ನು ಕೂಡ ಕೇಳಿಕೊಂಡಿದ್ದರು. ಈಚೆಗೆ ಅವರಿಗೆ ಒಂದು ಇಂಜೆಕ್ಷನ್ ನೀಡಲಾಗಿತ್ತು. ಆದರೆ ಇಂಜೆಕ್ಷನ್ಗೆ ಅವರ ದೇಹ ಸಹಕರಿಸದೆ ಇವತ್ತು ಕೊನೆ ಉಸಿರನ್ನ ಹಿಡಿದಿರ್ತಕ್ಕಂಥದ್ದು ಒಂದು ತೊಂದರೆ ಕೂಡ ಕಾಣಿಸಿಕೊಂಡಿತ್ತು ಮತ್ತು ನಿಶಕ್ತಿಯಿಂದ ಬಳಲುತ್ತಿದ್ದ ಅವರನ್ನ ಐಸಿಯುನಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರ್ತಕ್ಕಂಥದ್ದು. ಇನ್ನು ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಕಾಂಬಿನೇಷನ್ ಓಂ ಸಿನಿಮಾದಲ್ಲಿ ಡಾನ್ ರಾಯ್ ಮಾತ್ರ ಮಾಡಿ ಫೇಮಸ್ ಆಗಿದ್ದ ಹರೀಶ್ ಆ ನಂತರ ಸಾಕಷ್ಟು ಅವಕಾಶಗಳನ್ನು ಕೂಡ ಪಡೆದುಕೊಂಡಿದ್ದರು. ಕನ್ನಡದ ಜೊತೆಗೆ ತಮಿಳಿನಲ್ಲೂ ಕೂಡ ಈ ಒಂದು ವ್ಯಕ್ತಿ ನಟನೆ ಕೂಡ ಮಾಡಿದ್ರು. ಕನ್ನಡದಲ್ಲಿ ಅಂಡರ್ ವರ್ಲ್ಡ್, ರಾಜ್ ಬಹದ್ದೂರ್, ಸಂಜು ವೆಡ್ಸ್ ಗೀತಾ, ಸ್ವಯಂವರ, ಭೂಗತ, ನನ್ನ ಕನಸಿನ ಹೂವೆ, ನನ್ನ ಜೋಡಿ ಅಕ್ಕಿ, ತಾಯವ್ವ, ಚಕ್ರವರ್ತಿ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ, ಜನಪ್ರಿಯ ಸಿನಿಮಾಗಳಲ್ಲಿ ಇವರು ನಟನೆಯನ್ನು ಕೂಡ ಮಾಡಿದ್ರು. ಯಶ್ ಮತ್ತು ಪ್ರಶಾಂತ್ ನೀಲ್ ಕಾಂಬಿನೇಷನ್ನಲ್ಲಿ ಬಂದಿದ್ದ KGF ಚಾಪ್ಟರ್ 1 ಮತ್ತು ಚಾಪ್ಟರ್ 2ರ ಸಿನಿಮಾದಲ್ಲಿಯೂ ಕೂಡ ಹರೀಶ್ ರಾಯ್ ಅವರು ಚಾಚಾನ ಪಾತ್ರವನ್ನು ಕೂಡ ಮಾಡಿದ್ದರು. ಈ ಪಾತ್ರದ ಮೂಲಕ ಹರೀಶ್ಗೆ ಚಿತ್ರರಂಗದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭವಾಗಿತ್ತು. ಬಹಳ ವರ್ಷಗಳ ನಂತರ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸಕ್ಸಸ್ ಅನ್ನ ಇವರು ಕಂಡಿದ್ದರು. ಹೆಚ್ಚೆಚ್ಚು ಅವಕಾಶಗಳು ಸಿಗುವ ಸಮಯದಲ್ಲಿಯೇ ಕ್ಯಾನ್ಸರ್ ಪೀಡಿತರಾದ ಹರೀಶ್ ಇದೀಗ ಕೊನೆ ಉಸಿರನ್ನ ಹೇಳಿದಿರ್ತಕ್ಕಂಥದ್ದು. ಈ ಹಿಂದೆ ಇವರು ಸಿನಿಮಾ ರಂಗಕ್ಕೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಇವರ ಮೇಲೆ ಒಂದು ರೌಡಿ ಶೀಟರ್ ಕೇಸ್ ಕೂಡ ಅಥವಾ ಕೊಲೆ ಪ್ರಕರಣದ ಕೇಸ್ ಕೂಡ ಇತ್ತು. ಆ ಒಂದು ಪ್ರಕರಣದಿಂದ ಹೇಗೆ ಹೊರಗೆ ಬರೋದಕ್ಕೆ ಸಾಧ್ಯವಾಯಿತು, ಏನು ಆ ಒಂದು ಪ್ರಕರಣ, ಆ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಹರೀಶ್ ರಾಯ್ ಅವರು ಚಿತ್ರರಂಗಕ್ಕೆ ಬರುವ ಮುಂಚೆಯೇ ಕೊಲೆ ಪ್ರಕರಣದ ಆರೋಪಿಯಾಗಿದ್ದರು. ಮಾತ್ರವಲ್ಲದೆ ಕೊಲೆ ಪ್ರಕರಣದಲ್ಲಿ ಅಪರಾಧಿ ಎಂದು ತೀರ್ಪು ಕೂಡ ಬಂದು ಬಿಟ್ಟಿತ್ತು. ಶಿಕ್ಷೆಯೂ ಸಹ ಆಗಿತ್ತು. ಹರೀಶ್ ರಾಯ್ ಅವರಿಗೆ ಈ ಪ್ರಕರಣದ ಬಗ್ಗೆ ಹಿಂದೊಮ್ಮೆ ಅವರೇ ಹೇಳಿಕೊಂಡಿರ್ತಕ್ಕಂತಹದ್ದು. 1992ರ ನವೆಂಬರ್ 13ರಂದು ಉಡುಪಿಯಲ್ಲಿ ಶಾಲೆ ಶಿಕ್ಷಕರಾಗಿದ್ದ ಜಯರಾಮ್ ಎಂಬುವವರ ಮೇಲೆ ಹರೀಶ್ ರಾಯ್ ಮತ್ತು ಅವರ ಕೆಲವರು ಗೆಳೆಯರು ಸೇರಿಕೊಂಡು ಹಲ್ಲೆಯನ್ನು ಮಾಡಿರ್ತಾರೆ. ಜಯರಾಮ್ ಒಂದು ವಾರದ ಬಳಿಕ ಆಸ್ಪತ್ರೆಯಲ್ಲಿ ಅಸುನೀಗಿರ್ತಾರೆ. ಅದಾದ ಬಳಿಕ ಆ ಸಂದರ್ಭದಲ್ಲಿ ಹರೀಶ್ ರಾಯ್ ಸೇರಿದಂತೆ ಇನ್ನೂ ಕೆಲವರ ಮೇಲೆ ಕೊಲೆ ಆರೋಪ ದಾಖಲು ಕೂಡ ಆಗಿತ್ತು.
ಪ್ರಕರಣ ಸೆಷನ್ಸ್ ಕೋರ್ಟ್ನಲ್ಲಿತ್ತು. ಆದರೆ ಹರೀಶ್ ರಾಯ್ ಅಷ್ಟರಲ್ಲೇ ಬೆಂಗಳೂರಿಗೆ ಬಂದು ಸಿನಿಮಾದಲ್ಲಿ ತೊಡಗಿಕೊಂಡು ಬಿಟ್ಟಿದ್ರು. ಓಂ ಸಿನಿಮಾದಿಂದ ಅವರಿಗೆ ಖ್ಯಾತಿ ಸಿಕ್ಕಿತ್ತು. ಒಂದರ ಹಿಂದೊಂದರಂತೆ ಸಿನಿಮಾ ಅವಕಾಶಗಳು ಹರೀಶ್ ರಾಯ್ ಅವರಿಗೆ ಸಿಗೋದಕ್ಕೆ ಪ್ರಾರಂಭವಾಯಿತು. ಹರೀಶ್ ರಾಯ್ ಕೊಲೆ ಪ್ರಕರಣದ ವಿಚಾರಣೆಗೆ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ 2003ರಲ್ಲಿ ಹರೀಶ್ ರಾಯ್ ಸೇರಿದಂತೆ ಕೆಲವರಿಗೆ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಘೋಷಣೆ ಆಯಿತು. ಹರೀಶ್ ರಾಯ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಆ ಸಂದರ್ಭದಲ್ಲಿ ಹರೀಶ್ ರಾಯ್ ಕೈಯಲ್ಲಿ ಬಹಳ ಸಿನಿಮಾಗಳ ಆಫರ್ಗಳು ಸಹ ಇದ್ದವು. ಬಳಿಕ ಹರೀಶ್ ರಾಯ್ ಒಳ್ಳೆಯ ಲಾಯರ್ ಒಬ್ಬರ ಹಿಡಿದು ತೀರ್ಪನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು. ಅಲ್ಲಿ ಅವರಿಗೆ ಪ್ರಕರಣದಿಂದ ಮುಕ್ತಿ ದೊರೆಯೋದಕ್ಕೆ ಸಾಧ್ಯವಾಯಿತು. ಹರೀಶ್ ಹೇಳುವಂತೆ, ಇನ್ನು ಹರೀಶ್ ಅವರು ಹೇಳಿರುವಂತಹ ಪ್ರಕಾರ ಅಥವಾ ಹರೀಶ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನೀಡಿರುವಂತಹ ಪ್ರಕಾರ ಆ ಒಂದು ವ್ಯಕ್ತಿ ಸತ್ತಿರುವಂತಹ ಸಂದರ್ಭದಲ್ಲಿ ಹರೀಶ್ ಅಂದು ಆ ಸ್ಥಳದಲ್ಲಿ ಇರಲಿಲ್ಲ ಎಂದು ಹೇಳಿಕೊಂಡಿದ್ದರಂತೆ. ಹಾಗಾಗಿ ಈ ಒಂದು ಕೇಸ್ನಿಂದ ಆಗ ಸಾಕ್ಷಿಗಳು ಅಂತಹದ್ದೆಲ್ಲವೂ ಕೂಡ ಸಾಕಷ್ಟು ಕಡಿಮೆ ಇದ್ವು. ಈಗಾದ್ರೆ ಆ ಒಂದು ದೃಶ್ಯ ಮಾಧ್ಯಮಗಳು ಹೆಚ್ಚಾಗಿರೋದ್ರಿಂದ ಈಗ ಸಾಕ್ಷಿಗೆ ಅಂತ ಒಂದು CCTV ಫೋಟೇಜ್ಗಳು ಅಂತಹದ್ದೆಲ್ಲವೂ ಕೂಡ ಸಿಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ 1992ರ ಸಂದರ್ಭದಲ್ಲಿ ಟೆಕ್ನಾಲಜಿ ಅಷ್ಟೊಂದು ಮುಂದುವರೆದಿರಲಿಲ್ಲ. ಹಾಗಾಗಿ CCTV ಫೋಟೇಜ್ ಆಗಲಿ ಅಂತಹದ್ದು ಯಾವುದೂ ಕೂಡ ಇರಲಿಲ್ಲ. ಸಾಕ್ಷಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಹರೀಶ್ ರಾಯ್ ಆ ಒಂದು ಕೇಸ್ನಿಂದ ಪಾರಾಗಿ ಬಿಟ್ಟಿದ್ರು. ಸೊ ಇದಿಷ್ಟು ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ. ಈಗ ಒಂದಿಷ್ಟು ಚರ್ಚೆ ಅಂತಹದ್ದೆಲ್ಲವೂ ಕೂಡ ನಡೀತಾ ಇದೆ. ಅದರ ಬಗ್ಗೆ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಇದ್ದಾಗ ಯಾರೂ ಕೂಡ ಬರಲೇ ಇಲ್ಲ ಇವರ ಪಾಲಿಗೆ. ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಒಂದು ವಿಡಿಯೋನ ಮಾಡಿದ ನಂತರ ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರಚಾರವನ್ನು ಪಡೆದುಕೊಂಡ ನಂತರ ಸಾಕಷ್ಟು ಸ್ಟಾರ್ ನಟರು ಇವರ ಸಹಾಯಕ್ಕೆ ಬಂದುಬಿಟ್ರು. ಇವರ ಆಸ್ಪತ್ರೆ ಖರ್ಚು ಎಷ್ಟಿದೆ ಎಲ್ಲವನ್ನೂ ಕೂಡ ನಾನು ಭರಿಸ್ತೀನಿ ಅನ್ನೋ ಮಟ್ಟಕ್ಕೆ ನಿರ್ಧಾರಕ್ಕೆ ಬಂದುಬಿಟ್ರು. ಆದರೆ ಅಷ್ಟೊತ್ತಿಗಾಗಲೇ ಹರೀಶ್ ರಾಯ್ ಈ ಕ್ಯಾನ್ಸರ್ ಏನಿದೆ, ಕ್ಯಾನ್ಸರ್ ಅವರನ್ನು ತಿಂದು ಬಿಟ್ಟಾಕಿ ಬಿಟ್ಟಿತ್ತು. ಇನ್ನೇನು ಚಿಕಿತ್ಸೆ ಫಲಕಾರಿ ಆಗಲಿಲ್ಲ ಅನ್ನೋ ಹಂತಕ್ಕೆ ಬಂದ ನಂತರ ಸಾಕಷ್ಟು ಜನ ಸಹಾಯವನ್ನು ಕೂಡ ಮಾಡೋದಕ್ಕೆ ಮುಂದಾದರು. ಆದರೆ ನಾವು ಎಷ್ಟೇ ಸಹಾಯ ಮಾಡಲಿ ಅಥವಾ ಎಷ್ಟೇ ದುಡ್ಡಿರಲಿ, ನಮ್ಮ ದೇಹಕ್ಕೆ ಮೆಡಿಷನ್ ಸಪೋರ್ಟ್ ಆಗಿಲ್ಲ ಅಂತಂದರೆ ನಾವು ಏನೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಈಗ ಹರೀಶ್ ರಾಯ್ ಬದುಕಲ್ಲೂ ಕೂಡ ಆಗಿದ್ದು ಅದೇ. ಅವರಿಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಮೆಡಿಷನ್ ಏನಿದೆ ಅದು ಮೆಡಿಷನ್ ಸರಿಯಾಗಿ ವರ್ಕ್ ಆಗದೇ ಇರುವಂಥ ಕಾರಣದಿಂದಾಗಿ ಇವತ್ತು ಹರೀಶ್ ರಾಯ್ ಎಲ್ಲರನ್ನೂ ಕೂಡ ಅಗಲಿ ಬಿಟ್ಟಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಇವರ ಮಗ, ಹೆಂಡತಿ ಎಲ್ಲರೂ ಕೂಡ ತುಂಬ ದುಃಖದಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಹರೀಶ್ ರಾಯ್ ಅವರ ಅಭಿಮಾನಿ ಬಳಗವೂ ಕೂಡ ಇದೆ. ಅಭಿಮಾನಿ ಬಳಗಕ್ಕೂ ಕೂಡ ಇದೊಂದು ಮರೆಯಲಾಗದಂತಹ ನೋವು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಚಿತ್ರರಂಗದಲ್ಲಿಯೂ ಕೂಡ ಸಾಕಷ್ಟು ಜನ ಇವರಿಗೆ ಸಂತಾಪವನ್ನು ಕೂಡ ಸೂಚಿಸ್ತಾ ಇದ್ದಾರೆ. ಆದರೆ ಹರೀಶ್ ರಾಯ್ಗೆ ಇಂತಹದೊಂದು ಪರಿಸ್ಥಿತಿ ಎದುರಾಗಬಾರ್ದಾಗಿತ್ತು. ಇಂತಹ ಒಂದು ಪರಿಸ್ಥಿತಿಗೆ ಸಿಲುಕಿ ಕ್ಯಾನ್ಸರ್ನಂತಹ ಒಂದು ರೋಗಕ್ಕೆ ಇವರು ಬಲಿಯಾಗಿ ಬಿಟ್ಟರು. ಸ್ನೇಹಿತರೆ, ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಇಂಥದ್ದೆಲ್ಲವೂ ಕೂಡ ಏನಾಗ್ತಾ ಇದೆ ಅಂತಂದರೆ ಯಾರೂ ಕೂಡ ಊಹೆ ಮಾಡಿಕೊಂಡಿರೋದಕ್ಕೆ ಸಾಧ್ಯವಿಲ್ಲ. ಇಂಥವರಿಗೆ ಕ್ಯಾನ್ಸರ್ ಆಗುತ್ತೆ ಅಥವಾ ಇಂಥವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಯಾರೂ ಕೂಡ ಸಾಧ್ಯವಾಗದೇ ರೀತಿಯಲ್ಲಿ ಸಾವನ್ನಪ್ಪುವಂಥವರ ಸಂಖ್ಯೆ ಹೆಚ್ಚಾಗಿಬಿಡ್ತಾ ಇದೆ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಈಗಿನ ಒಂದು ಫುಡ್ಡಿನ ವಿಚಾರಕ್ಕಾಗಿರ್ಬೋದು ಅಥವಾ ನಮ್ಮ ದಿನಚರ್ಯೆ ಇರಬಹುದು ಅಥವಾ ಊಟದ ವಿಚಾರದಲ್ಲಿ ಏನಾದರೂ ಮಿಸ್ಟೇಕ್ಗಳಾಗಿರ್ಬೋದು, ಈ ರೀತಿಯಾದಂಥ ಒಂದು ಎಫೆಕ್ಟ್ ನಮಗೆ ಬೀರ್ತಾ ಇದೆಯಾ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಸಂಶೋಧನೆಯಲ್ಲಿ ಪ್ರತಿದಿನವೂ ಕೂಡ ಹೊಸ ರೀತಿಯಾದಂತಹ ತಪ್ಪುಗಳು ಸಿಗ್ತಾ ಇದ್ದಾವೆ, ಹೊಸ ರೀತಿಯಾದಂತಹ ಆವಿಷ್ಕಾರಗಳು ಆಗ್ತಾ ಇದ್ದಾವೆ. ಇದಕ್ಕೆ ಅಸಲಿ ಕಾರಣ ಏನು, ಇದನ್ನು ತಡೆಗಟ್ಟೋದಕ್ಕೆ ಏನು ಮಾಡಬೇಕು ಎಂಬುದು ಕೂಡ ವೈದ್ಯರಿಗಾಗಲಿ ಅಥವಾ ವಿಜ್ಞಾನಕ್ಕಾಗಲಿ ಒಂದು ದೊಡ್ಡ ಸವಾಲಾಗಿ ಬಿಟ್ಟಿದೆ. ಒಟ್ಟಾರೆಯಾಗಿ ಕ್ಯಾನ್ಸರ್ ರೋಗದಿಂದ ಇವತ್ತು ಎಲ್ಲರ ಜೊತೆ ಇರಬೇಕಾಗಿರ್ತಕ್ಕಂತಹ ವ್ಯಕ್ತಿ ಹರೀಶ್ ರಾಯ್ ಅವರು ಕೊನೆ ಉಸಿರನ್ನು ಎಳೆದು ಬಿಟ್ಟಿದ್ದಾರೆ. ಹರೀಶ್ ರಾಯ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.